ಎಲ್ಲರಿಗೂ ನಮಸ್ಕಾರ. ಇಷ್ಟು ದಿನ ನಡೆಯುತ್ತಿದ್ದಂತ ಒಂದು ಹುಚ್ಚು ಯುದ್ಧಕ್ಕೆ ತೆರೆ ಬಿದ್ದಿದೆ. 2 ವಾರಗಳ ಸೀಸ್ ಫೈರ್ ಅನ್ನ ಅಮೆರಿಕ ಘೋಷಣೆ ಮಾಡಿದೆ. ಇರಾನಿನ ಮುಂದೆ ಮಂಡಿಯೂರಿ ಕುಳಿತು ಬಿಟ್ಟಿದೆ. ಜಗತ್ತಿನಲ್ಲಿ ನನ್ನ ಸರಿಸಮನಾರುವಂತ ಮೆರೆಯುತ್ತಿದ್ದಂತ ಅಮೆರಿಕದ ದುರಹಂಕಾರಕ್ಕೆ ಸರಿಯಾದ ಪೆಟ್ಟು ಬಿದ್ದು ಕುಯ್ಯೋ ಮರ್ರೋ ಅಂತ ನೀನು ಹೇಳಿದಕ್ಕೆಲ್ಲ ಒಪ್ಕೋತೀನಿ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದೆ. ಇತಿಹಾಸ ಮರ್ಕಳಿಸುತ್ತೆ ರೀ. ಹಿಂದೆಲ್ಲ ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಸೋತ ರಾಜ ಗೆದ್ದ ರಾಜನಿಗೆ ಯುದ್ಧದ ಖರ್ಚನ್ನ ಕೊಡಬೇಕಿತ್ತು ಅಂತ. ಇರಾನಿನ 10 ಷರತ್ತುಗಳಲ್ಲಿ ಯುದ್ಧದ ಖರ್ಚನ್ನು ನೀನು ನನಗೆ ಕೊಡಬೇಕು ಅಂತ ಅಮೆರಿಕ ಹೇಳಿದೆ. ಅದು ಒಂದು ನೋಡ್ರಿ, ನಿಯಮಗಳು ಶತಮಾನಗಳಿಂದ ಬಂದಿದೆ. ಯುದ್ಧದ ಖರ್ಚು ಆಗ್ಲೂ ಕೊಡಬೇಕಿತ್ತು, ಈಗಲೂ ಕೊಡಬೇಕು ಯುದ್ಧದ ಖರ್ಚು. ಯಾರು ಸೋತ ದೇಶ ಗೆದ್ದ ದೇಶಕ್ಕೆ ಯುದ್ಧದ ಖರ್ಚನ್ನ ಕೊಡಬೇಕು. ಇರಾನ್ ಒಪ್ಪಂದದಲ್ಲಿ ಅದು ಹೇಳಿದೆ. ಇನ್ನೂ ಒಂದು ಹಿಸ್ಟ್ರಿ ರಿಪೀಟ್ ಆಗಿದೆ. 200 ವರ್ಷಗಳ ಹಿಂದೆ ಈ ಜಗತ್ತಲ್ಲಿ ನಮ್ಮನ್ನ ಮೀರಿಸುವವರು ಯಾರು, ನಮ್ದು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಮೆರೆಯುತ್ತಿದ್ದಂತ ಬ್ರಿಟಿಷರನ್ನ ಈ ಮೈಸೂರು ನೆಲದಲ್ಲಿ ಗುದುಮಿ ಅವರನ್ನ ಸೋಲಿಸಿ ಹಣ್ಣುಗಾಯಿ ನೀರುಗಾಯಿ ಮಾಡಿ ಅವರ ಅತ್ಯಂತ ಅಪಮಾನಕರವಾದಂಥ ಮಂಗಳೂರು ಒಪ್ಪಂದವನ್ನ ಮಾಡಿಕೊಳ್ಳುವಂತೆ ಮಾಡಿದ್ದು ಇದೇ ಮೈಸೂರಿನ ಹೈದರ್ ಅಲಿ ಅಂಡ್ ಟಿಪ್ಪು ಸುಲ್ತಾನ್. ಬ್ರಿಟಿಷರಿಗೆ ಅವಮಾನಕರವಾದಂಥ ಸೋಲನ್ನು ಉಣ್ಣಿಸಿ ಟಿಪ್ಪು ಸುಲ್ತಾನ 1784 ಮಂಗಳೂರು ಒಪ್ಪಂದವನ್ನ ಮಾಡ್ಕೊಳ್ತಾನೆ. ಟಿಪ್ಪು ಸುಲ್ತಾನ ಹೇಳಿದ್ದ ಎಲ್ಲ ಷರತ್ತುಗಳಿಗೆ ಮೌನ ಸಮ್ಮತಿ ಎಂದೇ ಬ್ರಿಟಿಷರ ಬಳಿ ಇದ್ದಂಥ ಉತ್ತರ. ಯಾಕೆಂದ್ರೆ ಆ ಹೀನಾಯಕರ ಸೋಲನ್ನ ಸೋತಿರ್ತಾರೆ. ಅದೇ ಹಿಸ್ಟ್ರಿ ಇವತ್ತು ರಿಪೀಟ್ ಆಗಿದೆ. ಅತ್ಯಂತ ಹೀನಾಯಕರ ಅವಮಾನವನ್ನು ಅಮೆರಿಕ ತಿಂದು ಇರಾನಿನ ಮುಂದೆ ಭಿಕ್ಷಾಪಾತ್ರ ಹಿಡಿದು ನಿಂತಿದೆ. ಇದು ಪರಾಭವ ಸಂವತ್ಸರ. ಪರಾಭವ ಅಂದ್ರೇನೆ ಸೋಲು. ಯಾರ ಸೋಲು? ದುರಹಂಕಾರದ ಸೋಲು, ಅತಿಯಾದ ಆತ್ಮವಿಶ್ವಾಸದ ಸೋಲು, ಸರ್ವಾಧಿಕಾರದ ಸೋಲು. ಅಧಿಕಾರ ಸಿಕ್ತು ಅಂತ ಮೆರೆಯಕ್ಕೆ ಹೋಗ್ಬಾರ್ದು. ಭಗವಂತ ಮೇಲ್ ಕೂತಿರ್ತಾನೆ, ಸರಿ ಕೊಡ್ತಾ ಇರ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಜಗತ್ತಿನ ಎಲ್ಲ ಸರ್ವಾಧಿಕಾರಿಗಳಿಗೆ ಇದೊಂದು ಎಚ್ಚರಿಕೆ. ಅಧಿಕಾರ ಸಿಕ್ಕಿದೆ, ನಮ್ರತೆಯಿಂದ ನಡೆಸಿ. ಮೆರೆಯೋದಕ್ಕೆ ಹೋದ್ರು ಭಗವಂತ ಸಹ ನಿಮ್ಮ ಸೈಡ್ ತಗೊಳ್ಳಿದೆ, ಕೈ ಎತ್ಬಿಡ್ತಾನೆ.